ಕನ್ನಡ ಟಿವಿಯ ಆರ್ಜೆ ಟಾಪ್ 3 ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಕಳೆದ 15 ದಿನಗಳ ಹಿಂದೆ ಕಲಬುರಗಿ ನಗರದಲ್ಲಿರತಕ್ಕಂತಹ ಹಾಸ್ಟೆಲ್ನಲ್ಲಿ ಮೆಟ್ರಿಕ್ ಪೂರ್ವ ವಸತಿ ನಿಲಯ ಸಮಾಜ ಕಲ್ಯಾಣ ಇಲಾಖೆಯಿಂದ ನಡೀತಿರ್ತಕ್ಕಂತಹ ಒಂದು ವಸತಿ ನಿಲಯದಲ್ಲಿ ಹಲವಾರು ಸಮಸ್ಯೆಗಳಿವೆ ಅನ್ನೋದರ ಬಗ್ಗೆ ಆರ್ಜೆ 32 ಕನ್ನಡ ಟಿವಿಯಿಂದ ಒಂದು ಸುದ್ದಿಯನ್ನು ಬಿತ್ತರಿಸಲಾಗಿತ್ತು. ಆ ಒಂದು ಸುದ್ದಿಯ ಮುಂದಿನ ಹಂತ ಇವತ್ತಿನ ಈ ಒಂದು ಆರ್ಜೆ ಟಾಪ್ 3 ನ್ಯೂಸಲ್ಲಿ ಮೊದಲನೇ ಸುದ್ದಿಯಾಗಿದೆ. ಏನಪ್ಪಾ ಅಂತಂದರೆ, ಈ ಒಂದು ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ಸಮಸ್ಯೆಗಳಿದ್ವು ಅನ್ನೋದ್ರ ಬಗ್ಗೆ ಸಮರ್ಪಕವಾದ ಮಾಹಿತಿಯನ್ನು ನೀಡಿದ್ವಿ. ಈ ಒಂದು ವಸತಿ ನಿಲಯದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಸ್ಪೆಷಲಿ ಸರಿಯಾದ ಊಟ ನೀಡ್ತಾ ಇರಲಿಲ್ಲ. ಇನ್ನು ಅಲ್ಲಿ ಸರ್ಕಾರದಿಂದ ಬಂದಿರತಕ್ಕಂತಹ ಯಾವುದೇ ಸೌಲಭ್ಯಗಳನ್ನು ನೀಡ್ತಾ ಇರಲಿಲ್ಲ ಅಲ್ಲಿನ ವಾರ್ಡನ್ ಅಂತ ಸುದ್ದಿಯನ್ನು ಮಾಡಲಾಗಿತ್ತು. ಅಲ್ಲಿರ್ತಕ್ಕಂತಹ ವಾರ್ಡನ್ ತಾಯ್ರಾ ಬಾನು ಅವರು ಯಾರೊಬ್ಬರಿಗೂ ಕೂಡ ಭಯ ಪಡೋದಿಲ್ಲ. ಮೇಲಧಿಕಾರಿಗಳಿಂದ ಕೆಳ ಅಧಿಕಾರಿಗಳವರೆಗೆ ತಾವು ಮಾಡಿದ್ದೇ ರೂಲ್ಸು, ವಿದ್ಯಾರ್ಥಿನಿಯರು ತಾವು ಹೇಳಿದ್ದೇ ಕೇಳಬೇಕು, ಇಲ್ಲ ವಿದ್ಯಾರ್ಥಿನಿಯರ ಪಾಲಕರಿಗೆ ಸುಳ್ಳುಗಳನ್ನು ಹೇಳಿ ಪಾಲಕರಿಂದ ವಿದ್ಯಾರ್ಥಿನಿಗೆ ಬಯಸುವಂತಹ ಕೆಲಸವನ್ನು ಅವರು ಮಾಡ್ತಾ ಇದ್ರು ಅಂತ ಅಲ್ಲಿನ ವಿದ್ಯಾರ್ಥಿಗಳು ಹೇಳಿದರು. ಇನ್ನು ಈ ತಾಯ್ರಾ ಬಾನು ಅವರ ಅಮಾನತಿಗಾಗಿ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಆಗ್ರಹವನ್ನು ಮಾಡಿದ್ರು. ಆದರೆ ಈ ಒಂದು ವಾರ್ಡನ್ ಅವರ ಅಮಾನತ್ತು ಇಲ್ಲಿಯವರೆಗೆ ಯಾಕಾಗಿಲ್ಲ, ಯಾವ ಕಾರಣದಿಂದ ಈ ಒಂದು ಅಮಾನತನ್ನು ನಿಲ್ಲಿಸಲಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ವಿವರ ಇವತ್ತಿನ ಈ ಒಂದು ಟಾಪ್ ನ್ಯೂಸ್ ಅಲ್ಲಿದೆ. ಇನ್ನು ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ. ಈ ಒಬ್ಬ ತಾಯ್ರಾ ಬಾನು ಅವರು ಏನ್ ಮಾಡ್ತಿದ್ರು ಅಂದ್ರೆ, ವಿದ್ಯಾರ್ಥಿಗಳಿಗಾಗಿ ಕೊಟ್ಟಿರ್ತಕ್ಕಂತಹ ಎಣ್ಣೆ ಆಗಿರ್ಬೋದು, ತಲೆಗೆ ಹಚ್ಚುವ ಎಣ್ಣೆ, ಉಪಯೋಗ ಮಾಡುವಂತಹ ಎಣ್ಣೆ ಆಗಿರ್ಬೋದು, ಇನ್ನಿತರ ವಸ್ತುಗಳನ್ನು ವಸತಿ ನಿಲಯದಲ್ಲಿರ್ತಕ್ಕಂತಹ ಕ್ಯಾಮರಾಗಳನ್ನು ಬಂದ್ ಮಾಡಿಕೊಂಡು ಅವುಗಳನ್ನು ಸಾಗಾಟ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಅಲ್ಲಿನ ವಿದ್ಯಾರ್ಥಿಗಳು ಹೇಳಿರತಕ್ಕ ವಿಷಯ ಅದು. ಇನ್ನು ಇವರಿಗೆ ಪ್ರಭಾವಿ ನಾಯಕರ ಬೆಂಬಲ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ತಾಯ್ರಾ ಬಾನು ಅವರ ಬಗ್ಗೆ ಇಷ್ಟೊಂದು ಸಮಸ್ಯೆಯನ್ನು ಹೇಳಿದ್ರೂ ಕೂಡ ಅಲ್ಲಿರ್ತಕ್ಕಂತಹ ಇನ್ನು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಯಾಕೆ ಇವ್ರ ಬಗ್ಗೆ ಕ್ರಮ ತೆಗೆದುಕೊಂಡಿಲ್ಲ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಇವ್ರಿಗೂ ಕೂಡ ತಾಯ್ರಾ ಬಾನು ಅವರು ಮಾಡ್ತಕ್ಕಂತಹ ಭ್ರಷ್ಟಾಚಾರದ ಪಾಲೇನಾದರೂ ಇದ್ದ ಅನ್ನೋದು ಒಂದು ಕೂಡ ಸಂಶಯ ಕಾಡ್ತಾ ಇದೆ. ಇನ್ನು ಒಂದು ತಿಂಗಳಾದರೂ ಕೂಡ ಸಮಾಜ ಕಲ್ಯಾಣ ಇಲಾಖೆಯವರು ಒಂದು CS ಅವರಿಗೆ ಪತ್ರ ಬರೆದು ಸುಮ್ಮನಿದ್ದಾರೆ ಯಾಕೆ ಅಂತ ಪ್ರಶ್ನೆಗಳು ಕೂಡ ಕೇಳಿ ಬರ್ತಾವೆ. ಅದೇ ರೀತಿಯಾಗಿ ಈ ಒಂದು ಸಮಸ್ಯೆಯ ನಂತರ ಕನ್ನಡ ಪರ ಸಂಘಟನೆಗಳು ಜಿಲ್ಲಾ ಪಂಚಾಯತ್ ಕಚೇರಿಯವರೆಗೆ ಎದುರು ಪ್ರತಿಭಟನೆಯನ್ನ ಮಾಡಿ ಈ ಒಬ್ಬ ತಾಯ್ರಾ ಬಾನು ಅವರನ್ನ ಅಮಾನತು ಮಾಡಬೇಕು ಅಂತ ಪ್ರತಿಭಟನೆಯನ್ನ ಮಾಡ್ತಾರೆ. ಕಲಬುರಗಿಯಲ್ಲಿ ಇತ್ತೀಚೆಗೆ ಪ್ರತಿಭಟನೆಗೆ ಬೆಲೆ ಇಲ್ಲ ಅನ್ನೋದು ಗೊತ್ತಾಗ್ಬಿಟ್ಟಿದೆ ಅಂತ ಅನ್ಸುತ್ತೆ. ಇಷ್ಟು ಪ್ರತಿಭಟನೆ ಮಾಡಿದ್ರೂ ಕೂಡ ಕನ್ನಡ ಪರ ಸಂಘಟನೆಗಳ ಪ್ರತಿಭಟನೆಗೂ ಕೂಡ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಅಧಿಕಾರಿಗಳು ನೀಡಿಲ್ಲ. ಇನ್ನು ತಾಯ್ರಾ ಬಾನು ಅವರು ಯಾವ ರೀತಿಯಾಗಿ ತಮ್ಮ ಹೋಲ್ಡನ್ನು ಇಟ್ಕೊಂಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಮಕ್ಕಳಿಗೆ ಕುಡಿಯೋಕೆ ನೀರು ಕೊಟ್ಟಿಲ್ಲ, ಮಕ್ಕಳಿಗೆ ಸರಿಯಾಗಿ ನೀರು ಕೊಟ್ಟಿದ್ದಿಲ್ಲ, ಯಾವುದೇ ರೀತಿಯಾದಂಥ ವ್ಯವಸ್ಥೆ ಇರಲಿಲ್ಲ, ಊಟ ವ್ಯವಸ್ಥೆ ಇರಲಿಲ್ಲ. ಎಷ್ಟಾದರೂ ಕೂಡ ಅಧಿಕಾರಿಗಳು ಇವರ ಬಗ್ಗೆ ಯಾವುದೇ ರೀತಿಯಾದ ಕ್ರಮ ತೆಗೆದುಕೊಳ್ಳಲು ಈಗ ವಿಫಲರಾಗಿದ್ದಾರೆ. ಇನ್ನು ಮಕ್ಕಳಿಗೆ ನ್ಯಾಯ ಕೊಡಿಸೋಕೆ ಅಧಿಕಾರಿಗಳ ಕೈಯಿಂದ ಆಗ್ತಾ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಹೇಳ್ತಾ ಇದೆ.
ವಾರ್ಡನನ್ನು ಅಮಾನತು ಮಾಡಲು ಇಷ್ಟೊಂದು ಸಮಯ ತೆಗೆದುಕೊಳ್ಳುತ್ತಿರುವುದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಏನೋ ಮಕ್ಕಳ ವಿಷಯದಲ್ಲಿ ಸರ್ಕಾರ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಯಾವುದೇ ರೀತಿಯಾದಂತಹ ರಾಜಿ ಆಗಬಾರ್ದು, ರಾಜಕೀಯ ಆಗಬಾರ್ದು ಅನ್ನೋ ಒಂದು ಮಾತಿದೆ. ಆದರೆ ಇಲ್ಲಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಒಂದು ಏಣಿಯನ್ನು ಹಾಕಬೇಕಾಗಿರ್ತಕ್ಕಂತಹ ಈ ಒಂದು ವಸತಿ ನಿಲಯ ಆ ಏಣಿಯನ್ನು ಮುರಿದು ಮಕ್ಕಳಿಗೆ ಮುಂದೆ ಹೋಗೋಕೆ ಆಗದಂತಹ ಪರಿಸ್ಥಿತಿ ತಂದು ಬಿಟ್ಟಿದೆ. ಇಷ್ಟೆಲ್ಲ ಆದರೂ ಕೂಡ ಇನ್ನು ಮಕ್ಕಳ ಆಯೋಗ ಎಲ್ಲಿದೆ ಅನ್ನೋ ಪ್ರಶ್ನೆ ಕೂಡ ಕಾಣ್ತಾ ಇದೆ. ಇಷ್ಟೊಂದು ಸಮಸ್ಯೆ ಇರೋ ವಸತಿ ನಿಲಯದ ಬಗ್ಗೆ ಸುದ್ದಿ ಪ್ರಸಾರ ಆದರೂ ಕೂಡ ಮಕ್ಕಳ ಆಯೋಗದ ಇಲಾಖೆ ಅಧಿಕಾರಿಗಳು ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಯಾಕೆ ಅವ್ರಿಗೆ ಇಷ್ಟು ಸಮಸ್ಯೆ ಆದರೂ ಕೂಡ ಅವ್ರ ಗಮನಕ್ಕೆ ಬಂದಿಲ್ವಾ ಅನ್ನೋ ಒಂದು ಪ್ರಶ್ನೆ ಗಂಭೀರವಾಗಿ ಕಾಡ್ತಾ ಇದೆ. ಇನ್ನು ಅಧಿಕಾರಿಗಳೇ ಯಾಕೆ ಸುಮ್ಮನಿದ್ದಾರೆ? ಒಂದು ವೇಳೆ ಇವೊಬ್ಬ ಅಧಿಕಾರಿಗಳ ಮಕ್ಕಳಿಗೆ ಏನಾದರೂ ಈ ರೀತಿ ಸಮಸ್ಯೆ ಆದರೆ ಸುಮ್ಮನಿರ್ತಿದ್ರ? ತಮ್ಮ ಮಕ್ಕಳು ಇರುವಂತಹ ವಸತಿ ನಿಲಯದಲ್ಲಿ ಏನಾದರೂ ಸಮಸ್ಯೆ ಆಗಿದ್ರೆ, ತಮ್ಮ ಮಕ್ಕಳಿಗೆ ಇದೇ ರೀತಿ ಸಮಸ್ಯೆ ಆಗಿದ್ರೆ ಸುಮ್ಮನಿರ್ತಿದ್ರ? ಇನ್ನು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಒಬ್ಬೊಬ್ಬ ಅಧಿಕಾರಿಗಳು ಕೂಡ ಒಂದೊಂದು ಮುತ್ತು ರತ್ನ ಇದ್ದಂಗಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಏನೇ ಹೇಳಿ ಮಹಾತ್ಮ ಗಾಂಧೀಜಿ ಅವರ ಕೋತಿಗಳಾಗಿದ್ದಾರೆ. ಕೆಲವೊಬ್ಬರಿಗೆ ಕೇಳಲ್ಲ, ಕೆಲವೊಬ್ಬರಿಗೆ ಕಾಣಿಸಲ್ಲ, ಇನ್ನು ಕೆಲವೊಬ್ಬರು ಸುಮ್ಮನೆ ಆರಾಮಾಗಿ ಮೂಕನಾಗಿ ಕುಂತಿರ್ತಾರೆ. ಈ ಪರಿಸ್ಥಿತಿ ಕಲಬುರಗಿ ಜಿಲ್ಲೆಯಲ್ಲಿ ಬಂದುಬಿಟ್ಟಿದೆ. ಇದು ಕೇವಲ ಒಂದು ವಸತಿ ನಿಲಯದ ಸಮಸ್ಯೆ. ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತುಕೊಂಡು ಇಂತಹ ವಾರ್ಡನ್ ಮೇಲೆ ಸೂಕ್ತ ಕ್ರಮ ಕೈಗೊಳ್ತಾರ ಅನ್ನೋದು ಕಾದು ನೋಡಬೇಕಾಗಿದೆ. ಬಡ ವಿದ್ಯಾರ್ಥಿಗಳ ಮೇಲೆ ಅನ್ಯಾಯ ಮಾಡುತ್ತಿರುವ ಹಾಸ್ಟೆಲ್ ವಾರ್ಡನ್ಗೆ ವಜೆ ಮಾಡಲೇಬೇಕು. ಸರ್ಕಾರ ಅವಧಿಯಿಂದ ವಜೆ ಮಾಡಲೇಬೇಕು. ಮನೆಹಾಳ ಹಾಸ್ಟೆಲ್ ವಾರ್ಡನ್ಗೆ ವಜೆ ಮಾಡಲೇಬೇಕು. ಬೇಕೇ ಬೇಕು. ಕಲಬುರಗಿ ನಗರದ ವಿದ್ಯಾನಗರ್ ಬಾಲಕಿ ವಸತಿ ಗೃಹದಲ್ಲಿ ಇವತ್ತು ಮನೆಹಾಳ ತಾಯ್ರಾ ಬಾನುವರು ಇವತ್ತು ವಿದ್ಯಾರ್ಥಿಗಳಿಗೆ ಕಿರುಕುಳ ಮತ್ತು ಅವಾಶ್ಯಬ್ದದಿಂದ ಬೈಯೋದು ಅನ್ನೋ ನೀತಿಯನ್ನು ಖಂಡಿಸಿ ಕರ್ನಾಟಕ ನವನಿರ್ಮಾಣ ಸೇನೆ ಜಿಲ್ಲಾ ಪಂಚಾಯಿತಿ ಕಚೇರಿ ಎದುರು ಕಾರ್ಯಕರ್ತರ ನೇತೃತ್ವದಲ್ಲಿ ಹೋರಾಟವನ್ನು ಹಮ್ಮಿಕೊಳ್ಳಿದೆ. ಸುಮಾರು ಒಂದು ತಿಂಗಳ ಹಿಂದೆ ತಾಯ್ರಾ ಬಾನುವರ ವಿರುದ್ಧವಾಗಿ ನಾವು ಮನವಿ ಕೊಟ್ಟಿದ್ದೇವೆ. ಮತ್ತು ಜೆ ಡಿ ಮೇಡಮ್ ಅವರಿಗೆ ಕೂಡ ನಾನು ಮನವಿ ಕೊಟ್ಟು ಮನವರಿಕೆ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಒಂದು ರೊಟ್ಟಿ ಮತ್ತು ಒಂದು ಚಪಾತಿ ಉಣ್ಬೇಕಾಗಿತ್ತು ಅಂತಂದರೆ ಇಂಥ ಅನ್ನ ತಿಲ್ಲಕ್ಕೆ ಬಂದಿರುತ್ತೆ ಅನ್ನೋದು ಅವಾಶ್ಯದಲ್ಲಿ ಮಾತಾಡೋದು. ಮತ್ತು ಇವತ್ತೇನು ಸರ್ಕಾರದಿಂದ ಬರ್ತಕ್ಕಂಥ ಎಣ್ಣೆ ಸೋಪ್ ಎಲ್ಲ ಬರ್ತಕ್ಕಂಥದ್ದು ಯಾವುದೇ ಕೊಡಲಾರ್ದೆ ಮನೆಗೆ ತುಂಬಿಕೊಂಡು ಹೋಗೋವಂಥ ಕೆಲಸ ಇವತ್ತು ತಾಯ್ರಾ ಬಾನುವರು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಅವ್ರ ಮೇಲೆ ಕೂಡಲೇ ಕ್ರಮ ತಗೋಬೇಕು. ನಾನು ಮತ್ತು ಸಿ ಅವರಿಗೆ ಭೇಟಿಯಾಗಿ ಹೇಳಿದ್ರೂ ಕೂಡ ಅವ್ರು ಯಾವುದಕ್ಕೂ ಕೂಡ ಗುಮ್ಮಕ್ಕಿಲ್ಲದೆ ಮತ್ತು ಜೆ ಡಿ ಅವ್ರಿಗೂ ಕೂಡ ಇವತ್ತು ನಾವು 10 ಸರಿ ಮನವಿ ಕೊಟ್ಟಿದ್ರು ಕೂಡ ಯಾವುದೂ ಕೂಡ ಗಮನ ಹರಿಸಲ್ದೆ ಹಾಗಾಗಿ ಹೋರಾಟ ಹಮ್ಮಿಕೊಳ್ಳಿದ್ದೇವೆ. ನನಗೆ ಮೇಲ್ನೋಟ ಕಾಣ್ ಬರ್ತಾ ಇದೆ ಇವತ್ತು ಜೆ ಡಿ ಮೇಡಮ್ ಅವರು ಇದಾಗ ಶಾಮೀಲಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅವ್ರ ಮೇಲೂ ಶಿಸ್ತಿನ ಕ್ರಮ ಆಗಬೇಕು. ತಾಯ್ರಾ ಬಾನುವರನ್ನ ಸರ್ಕಾರದಿಂದ ಕೂಡಲೇ ವಜೆ ಮಾಡಬೇಕಂತ ನನ್ನ ವಿನಂತಿ ಇದೆ ಸರ್. ವಿದ್ಯಾನಗರದಲ್ಲಿ ವಿದ್ಯಾರ್ಥಿನಿಯರ ವಸತಿ ನಿಲಯದಲ್ಲಿ ಅಲ್ಲಿರುವಂಥ ವಾರ್ಡನ್ ಸಾಯ್ರಾ ಬಾನು ಎನ್ನುವರು ಸುಮಾರು 250ಕ್ಕಿಂತ ವಿದ್ಯಾರ್ಥಿನಿಯರು ಅಲ್ಲಿ ವಾಸ ಇರ್ತಾರೆ ಹಾಸ್ಟೆಲ್ನಲ್ಲಿ. ಅವರಿಗೆ ಯಾವುದೇ ಥರದಿಂದ ಮೂಲಭೂತ ಸೌಕರ್ಯ ಸರ್ಕಾರದಿಂದ ಬಂದರೂ ಕೂಡ ಅವರಿಗೆ ಕೊಡ್ತಾ ಇಲ್ಲ. ಮತ್ತು ಅವರಿಗೆ ಊಟದ್ದು ಭಾಳ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ. 2 ಟೈಮ್ ಊಟ ಕೊಡ್ತಾ ಇದ್ದಾರೆ. ಅದು ಬೆಳಗ್ಗೆ 8 ಗಂಟೆ ಕೊಟ್ಟರೆ ಸಾಯಂಕಾಲನೇ ಕೊಡ್ತಾ ಇದ್ದಾರೆ. ಮತ್ತು ಮಧ್ಯಾಹ್ನದಿಂದ ಏನೂ ನೋಡ್ತಾ ಇಲ್ಲ. ಮತ್ತು ವಿದ್ಯಾರ್ಥಿನಿಯರು ಅದ್ರ ಬಗ್ಗೆ ಕೇಳಿದರೆ ಅವ್ರಿಗೆ ಏನು ಮಾಡ್ತಾರೆ, ಧಮಕಿ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಹೋದ ತಿಂಗಳು ಮೇಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೀವಿ. ಆದರೂ ಕೂಡ ಅವರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ.
ಇದೇ ರೀತಿ ನಡ್ಕೊತ ಹೋದರೆ ಮುಂದೆ ವಿದ್ಯಾರ್ಥಿನಿಯರ ಭವಿಷ್ಯ ಏನಾಗಬೇಕು ಹಾಸ್ಟೆಲ್ನಲ್ಲಿ ಇರುವಂಥ ಅವರು ಕರೆಕ್ಟ್ ಶಾಲೆಗೆ ಹೋಗಬೇಕಾದ್ರೆ ವಿದ್ಯಾಭ್ಯಾಸ ಮಾಡಬೇಕು, ಊಟ ಬೇಕು 3 ಹೊತ್ತು ಊಟ ಕೊಡ್ತಾ ಇಲ್ಲ ಮತ್ತು ಹೊಟ್ಟೆಗೆ ಊಟ ಕೊಡ್ತಾ ಇಲ್ಲ. ಅವರು ಸರ್ಕಾರದಿಂದ ಬರುವಂಥ ಕಿಟ್ಗಳು ಕೊಡ್ತಾ ಇಲ್ಲ. ಅವ್ರು ಏನು ಮಾಡ್ತಾರೆ, ದುರುಪಯೋಗ ಮಾಡ್ಕೊಂಡು ತಮ್ಮ ಮನೆಗೆ ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ. ಸರ್ಕಾರ ಯಾರಿಗೆ ಕೊಡ್ತಾರೆ? ವಿದ್ಯಾರ್ಥಿನಿಯರಿಗೆ ಇರಲಿ, ವಸತಿ ಗೃಹದಲ್ಲಿ ಇರಲಿ, ಅವ್ರಿಗೆ ಅನುಕೂಲ ಆಗೋಂಥ ಕೊಟ್ಟ ಕಿಟ್ಗಳು ಏನು ಮಾಡ್ತಾರೆ, ಮಾರ್ಕೊಂಡು ತಿಂತಾ ಇದ್ದಾರೆ. ಮೇಲಾಧಿಕಾರಿಗಳು ಭೀ ಇದರಲ್ಲಿ ಕೈವಾಡ ಇದೆ, ಅವರು ಕೂಡ ಎಚ್ಚೆತ್ತುಕೊಳ್ಬೇಕು. ಇದರಿಂದ ಈ ಸಾಯಿರಾ ಬಾನು ಅವರನ್ನು ಮೊದಲು ಅವರಿಂದ ಅಲ್ಲಿಂದ ವಜಾ ಮಾಡಬೇಕು, ಸಸ್ಪೆಂಡ್ ಮಾಡಿ ಅಲ್ಲಿಂದ ತೆಗಿಬೇಕು ಅವ್ರಿಗೆ. ಇಲ್ಲಿಂದ ಮುಂದಿನ ಬರುವಂಥ ದಿನದಲ್ಲಿ ವಿದ್ಯಾರ್ಥಿನಿಯರು ಕೂಡ ರೋಡಿಗೆ ಬಂದು ಜಿಲ್ಲಾ ಪಂಚಾಯತಿ ಅಥವಾ DC ಕಚೇರಿ ಎದುರು ಬಂದು ಅವ್ರ ಮುಖಾಂತರ ಹೋರಾಟ ಮಾಡ್ಕೋಬೇಕಾಗತ್ತಂತ ಈ ನಮ್ಮ ಕರ್ನಾಟಕ ನವನಿರ್ಮಾಣ ಸೇನೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ.